ಹಾಯ್ ನಮಸ್ಕಾರ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯ ಪೂಜಾ ವಿಧಾನ. ಬಣ್ಣ ಬೂದು ಬಣ್ಣ, ಹೂವು ದಾಸವಾಳ, ನೈವೇದ್ಯ ಕಾಯಿಯನ್ನ ಅಥವಾ ಹಲ್ವಾ. ಮಂತ್ರ ಓಂ ಕಾತ್ಯಾಯಿನಿಯೈ ನಮಃ. ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಾಂ ದೇವಿ ಪತಿಂ ಮೇ ಕುರುತೆ ನಮಃ. ಗಾಯತ್ರಿ ಮಂತ್ರ ಓಂ ಖಜಧ್ವಜಾಯ ವಿದ್ಮಹಿ ವಜ್ರಹಸ್ತಾಯ ಧೀಮಹಿ ತನ್ನೋ ಇಂದ್ರಾಣಿ ಪ್ರಚೋದಯಾತ್. ಪ್ರಾರ್ಥನಾ ಮಂತ್ರ ಯಾ ದೇವಿ ಸರ್ವಭೂತೇಷು ಮಾ ಕಾತ್ಯಾಯಿನಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಈ ಎಲ್ಲ ಮಂತ್ರಗಳೊಂದಿಗೆ ಕಾತ್ಯಾಯಿನಿಯನ್ನು ಪೂಜಿಸಿ ನೈವೇದ್ಯ ಮಾಡಿ ನಮಸ್ಕರಿಸಿ ಕಥೆಯನ್ನು ಓದಬೇಕು. ಪೌರಾಣಿಕ ಕಥೆನ ನಾನಿಲ್ಲಿ ಕೊಟ್ಟಿದ್ದೀನಿ, ನೀವು ಇದನ್ನು ನೋಡಿಕೊಂಡು ಪಾರಾಯಣ ಮಾಡಿ. ಬ್ರಹ್ಮ ವಿಷ್ಣು ಮಹೇಶ್ವರರು ಮಹಿಷಾಸುರನನ್ನು ಸಂಹರಿಸಲು ದೇವಿಯನ್ನು ಸೃಷ್ಟಿ ಮಾಡ್ತಾರೆ. ಆ ದೇವಿ ಕಾತ್ಯ ಎಂಬ ಮಹರ್ಷಿಯ ಆಶ್ರಮದಲ್ಲಿ ಹುಡ್ತಾರೆ. ಆಗ ಕಾತ್ಯಾಯಿನಿ ಎಂಬ ಹೆಸರು ಬರುತ್ತೆ. ಮಹಿಷಾಸುರನನ್ನು ಸಂಹರಿಸಿ ದೇವಿ ಲೋಕಕ್ಕೆ ಶಾಂತಿನ ತಂದುಕೊಡ್ತಾರೆ. ಈ ಪೂಜೆಯಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಉಂಟಾಗುತ್ತೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಕಂಟೆಂಟ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.